ಹಾಯ್ ಫ್ರೆಂಡ್ಸ್, ಇವತ್ತು ಕೂಡ ಸಂಜೆ ಭಾರಿ ಮಳೆ ಬರ್ತಾ ಉಂಟು. ಮಧ್ಯಾಹ್ನ ತನಕ ಸಾಧಾರಣ ಮಳೆ ಇರಲಿಲ್ಲ. ಈಗ ಜೋರು ಹೊರಗಡೆ ಮಳೆ ಬರ್ತಾ ಇತ್ತು. ಈ ಮಳೆಗೆ ಮಗನಿಗೆ ಏನಾದರೂ ತಿನ್ನಲಿಕ್ಕೆ ಮಾಡುವ ಅಂತ ಅಂದ್ಕೊಂಡೆ. ರಜೆ ಕೂಡ, ಮಲಗಿದ್ದಾನೆ ಮಧ್ಯಾಹ್ನ. ಹಾಗೆ ಈಗ ಎದ್ದು ಅವನಿಗೆ ಏನಾದರೂ ತಿಂಡಿ ಬೇಕಂತ ಹೇಳಿ ಜೋಳ ಒಂದಿತ್ತು, ಅದನ್ನು ಜೋಳವನ್ನು ಅವನಿಗೆ ಬೇಯಿಸಿ ಕೊಡುವ. ಅವನಿಗೆ ಜೋಳ ಅಂದರೆ ತುಂಬ ಇಷ್ಟ. ಹಾಗೆ ಬೇಯಿಸಿ ಕೊಡುವ ಅಂತ ಹೇಳಿ ಜೋಳವನ್ನೆಲ್ಲದರ ಇದನ್ನು ತೆಗಿತಾ ಇದ್ದೇನೆ. ನೋಡಿ, ನಾನು ಫಸ್ಟ್ ಒಂದು ಲೇಯರ್ ತೆಗೆಯೋದು, ಆದಮೇಲೆ ಫುಲ್ ನನಗೆ ಈಸಿ ಆಗ್ತದೆ ಈ ರೀತಿ ತೆಗೆಯಲಿಕ್ಕೆ. ಹೀಗೆ ತೆಗೆದು ಎಲ್ಲವನ್ನು ತೆಗೆದು ಅದನ್ನು ನಂತರ ನೀರು ಹಾಕಿ ಬೇಯಿಸಿ ಇಡುವಂಥದ್ದು. ನಾನು ಬೇರೆ ಮೆಥಡ್ ಮಾಡ್ತೇನೆ, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ. ಆದರೆ ಅದು ನನ್ನ ಮಗ ತಿನ್ನುವುದಿಲ್ಲ, ಅದಕ್ಕೋಸ್ಕರ ಖಾಲಿ ಬೇಯಿಸುವಂತ ನಾನು ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿ ಬಿಡ್ತೇನೆ. ಅಷ್ಟೇ ಮಾಡಿ ಬಿಡೋದು. ಅವನಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದರೆ ಅದನ್ನು ತಿನ್ನುವುದಿಲ್ಲ ಅವನು. ಮತ್ತು ಪೆಪ್ಪರ್ ಹುಡಿ ಎಲ್ಲ ಹಾಕ್ತೇನೆ, ಆ ರೀತಿ ಮಾಡಿದರೆ ಅವನು ತಿನ್ನುವುದಿಲ್ಲ. ಅದಕ್ಕೋಸ್ಕರ ಈ ರೀತಿಯೇ ಮಾಡಿದ್ದು. ನೋಡಿ, ಇದು ಬೆಂದು ಸ್ವಲ್ಪ ಹೊತ್ತಾಗಲು ಬೇಯ್ತದೆ. ಮತ್ತು ನಾನು ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದೆ. ಅವನಿಗೆ ತುಪ್ಪ ತಿನ್ನುವುದಿಲ್ಲ, ಅದಕ್ಕಾಗಿ ಇದಕ್ಕೆ ಆ್ಯಡ್ ಮಾಡಿದೆ ತುಪ್ಪ ಮಾಡಿ ಅವನಿಗೆ ಕೊಟ್ಟೆ ನಾನು. ಅವನಿಗೆ ತುಂಬ ಇಷ್ಟ. ನೋಡಿ, ಅವನು ಬೇಗ ತೆಗೊಳ್ತಾನೆ. ನಾನು ತೆಗೆದು ತಿನ್ನಲಿಕ್ಕೆ ರೆಡಿ ಆದ ನೋಡಿ. ಇಲ್ಲದಿದ್ದರೆ ಹಠ ಮಾಡ್ತಾನೆ ಬೇಡ ಅಂತೇಳಿ. ಹಾಗೆ ನಮಗೆ ಸ್ವಲ್ಪ ಪದಾರ್ಥ ಮಾಡಲಿಕ್ಕೆ ಇತ್ತು, ಮೊಟ್ಟೆದು. ಅದಕ್ಕಾಗಿ ನನಗೆ ಶಾಪಿಗೆ ಹೋಗ್ಲಿಕ್ಕೆ ಇತ್ತು. ಹಾಗೆ ನಾನು ಮತ್ತು ಅವನು ಶಾಪಿಗೆ ಹೊರಟ್ವಿ. ಮಳೆ ಬರ್ತಾ ಇತ್ತು. ಹಾಗೆ ಕೊಡೆ ತಗೊಂಡವನು, ಇಲ್ಲಿ ಹತ್ತಿರ ಶಾಪು. ಹಾಗಾಗಿ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಇಲ್ಲೇ ಹತ್ತಿರ ಶಾಪಿಂದ ನಮಗೆ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಬಾರ್ಲಿ ಬೇಕಿದ್ದದು. ಇಲ್ಲಿ ತುಂಬ ಐಟಮ್ ಎಲ್ಲ ಉಂಟು ನೋಡಿ ಈ ಶಾಪಲ್ಲಿ, ಮಕ್ಕಳಿಗೆ ಬೇಕಾದ್ದೆಲ್ಲ. ಹಾಗೆ ನಾನು ಒಂದು 10 ರೂಪಾಯಿದು ಕೊತ್ತಂಬರಿ ಸೊಪ್ಪು ಮತ್ತು ಬಾರ್ಲಿ ತಗೊಂಡೆ. ಮತ್ತು ಅವನೊಂದು 2 ಚಾಕ್ಲೇಟ್ ತಗೊಂಡಿದ್ದ. ಹಾಗೆ ಮೊಟ್ಟೆ ಬೇಯಲಿಕ್ಕೆ ಇಟ್ಟೆ, 4 ಮೊಟ್ಟೆ ಬೇಯ್ದಾಯಿತು. ಬೆಂದ ಮೇಲೆ ಇದೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ, ಪೆಪ್ಪರ್, ಬೆಳ್ಳುಳ್ಳಿ 1 ಗಡ್ಡೆಯಷ್ಟು, ಈರುಳ್ಳಿಯಲ್ಲಿ ಅರ್ಧ ಇದು ಮಸಾಲ ಮಾಡಲಿಕ್ಕೆ, ಮತ್ತು ಉಳಿದ 1/2 ಅಷ್ಟು ಈರುಳ್ಳಿ ನನಗೆ ಇದು ಕುದಿಯುವಾಗ ಹಾಕಲಿಕ್ಕೆ ಅಂಥದ್ದು. ಈಗ 4 ಮೊಟ್ಟೆಗೆ ಇಷ್ಟು ಮಸಾಲ ತಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಕಡಿತೇನೆ ಮಿಕ್ಸಿಗೆ ಹಾಕಿ. ಆದಮೇಲೆ ಹೀಗೆ 1/2 ಈರುಳ್ಳಿ ಮತ್ತು 1 ಟೊಮೆಟೊ ಹಾಗೆ ಇಟ್ಟಿದ್ದೇನೆ. ಇನ್ನು ನೋಡಿ, ಎಣ್ಣೆ ಬೇಯಲಿಕ್ಕಿಟ್ಟು ಈ 1/2 ಈರುಳ್ಳಿ ಉಂಟಲ್ಲ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ನಾನು ಯೂಸ್ ಮಾಡುವಂಥದ್ದು ತೆಂಗಿನ ಎಣ್ಣೆಯೇ. ನೋಡಿ, ಕಲರ್ ಇಷ್ಟು ಚೇಂಜ್ ಆಗುವಾಗ ಟೊಮೆಟೊ ಹಾಕಿದ್ದೆ ನಾನು. ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಸಹ ಆ್ಯಡ್ ಮಾಡ್ಬೋದು ನಿಮಗೆ ಎಲ್ಲಿಯಾದರೂ ರುಚಿಗೆ ಬರಲಿಲ್ಲ ಅಂತ ಹೇಳಿದರೆ. ಆದಮೇಲೆ ಮಸಾಲೆ, ಈ ಮಿಕ್ಸಿಯಲ್ಲಿ ಕಡೆದಿಟ್ಟಿದ್ದೆಲ್ಲ ಮಸಾಲ ಅದು. ಮತ್ತು ಈ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ನಮಗೆ ಬೇಕಾದಷ್ಟು ತೆಳು ಮಾಡೋದು. ಅಷ್ಟೊತ್ತಾಗ ಮಗ ಟಿ ವಿ ಬೇಕು, ಟಿ ವಿ ಇಡು ಅಂತ ಹೇಳ್ತಾ ಇದ್ದ. ಹಾಗೆ ಟಿ ವಿ ಇಟ್ಟೆ. ಅವನಿಗೆ ಮಾಷಾ ಆ್ಯಂಡ್ ಬೇರ್ ಅಂದರೆ ತುಂಬ ಇಷ್ಟ. ಅದನ್ನು ಹಾಕಿ ಕೊಟ್ಟರೆ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇದು ಸಹ ಇಲ್ಲಿ ಮಸಾಲ ಬೆಂದಿತ್ತು. ಕುದಿ ಬಂದ ಕೂಡಲೇ ಮೊಟ್ಟೆ ಹಾಕಿ ಸ್ವಲ್ಪ ಅದು ಸಹ ಸ್ವಲ್ಪ ಕುದಿ ಬರಬೇಕು. ಅಲ್ಲಿಗೆ ನಂದು ಪದಾರ್ಥ ರೆಡಿ.